ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಕಾರ ಅಂದಿದೆ. ಕಾರಣ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ರು ಬೈರತಿ ಬಸವರಾಜ್. ಆದ್ರೆ ಆ ಅರ್ಜಿ ವಜಾಗೊಳಿಸಿದೆ, ತಿರಸ್ಕಾರ ಮಾಡಿದೆ ಕೋರ್ಟ್. ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲಿವರೆಗೂ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಈ ಹಿಂದೆ ನಡೆದಿದ್ದಂತ ರೌಡಿ ಶೂಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಬೈರತಿ ಬಸವರಾಜ್ ಅವರಿಗೆ ಆಗಾಗ ಈ ಸಂಕಷ್ಟ ಬರ್ತಾನೆ ಇತ್ತು. ಈಗ ಅವರ ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿದೆ. ಕೋರ್ಟ್ ಏನ್ ರೀಸನ್ ಕೊಟ್ಟಿದೆ? ಹೌದು ಸೌಖ್ಯ, ಏನು ಕೊಲೆ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಬೈರತಿ ಬಸವರಾಜ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂದ್ರೆ ಜಾಮೀನು ನಿರೀಕ್ಷಣೆಯನ್ನ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಅಲ್ಲಿ ಇದೀಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸ್ ಈಗ ಆ ಒಂದು ಅಂದ್ರೆ ಏನೀಗ ಹೈಕೋರ್ಟ್ ಕೇಸ್ ಅಂದ್ರೆ ಏನು ಇವರು ಜಾಮೀನು ನಿರೀಕ್ಷಣೆಗೆ ಅರ್ಜಿಯನ್ನು ಹಾಕಿದ್ರು, ಈಗ ಆ ಅರ್ಜಿ ವಜಾಗೊಂಡಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಬೈರತಿ ಬಸವರಾಜ್ಗೆ ಎಲ್ಲೋ ಒಂದ್ ಕಡೆ ಈಗ ಸಂಕಷ್ಟ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಈ ಹಿಂದೆ ಕಳೆದ 15 ದಿನಗಳಿಂದಲೂ ಕೂಡ ಆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಸೊ ಅಧಿವೇಶನ ನಡೆಯದಂತ ಸಂದರ್ಭದಲ್ಲಿ ಯಾವುದೇ ಅಂದ್ರೆ ಇವರು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಒಬ್ಬರು ಸಚಿವರಾಗ್ಲಿ ಶಾಸಕರನ್ನ ಅರೆಸ್ಟ್ ಮಾಡುವಂತಿರ್ಲಿಲ್ಲ. ಸೊ ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಾಗ ಎಲ್ಲೋ ಒಂದ್ ಕಡೆ 15 ದಿನದೊಳಗೆ ಎಲ್ಲಾದ್ರೂ ಒಂದಿಷ್ಟು ಸಮಯ ಕಾಲಾವಕಾಶ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ 15 ದಿನದೊಳಗೆ ಒಂದು ಹೈಕೋರ್ಟ್ ಮೆಟ್ಲೇರಿದ್ರು. ಹೈಕೋರ್ಟ್ ಅಲ್ಲಿ ಏನೋ ಜಾಮೀನು ನಿರೀಕ್ಷೆ ನಮಗೆ ಸಿಗಬಹುದು ಅಂತೇಳಿ ಜಾಮೀನು ನಿರೀಕ್ಷಣೆಗೆ ಅರ್ಜಿ ಹಾಕೊಂಡಿದ್ರು. ಸೊ ಇದೀಗ ಅರ್ಜಿ ಈಗ ವಜಾಗೊಂಡಿದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಯಾವಾಗ ಬೇಕಾದ್ರೂ ಎಲ್ಲಿ ಅರೆಸ್ಟ್ ಆಗುತ್ತಪ್ಪ ಅನ್ನೋ ಭಯದಲ್ಲಿ ಈಗ ಬೈರತಿ ಬಸವರಾಜ್ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಕಳೆದ 2 ದಿನದೂ ಕೂಡ ಈಗ ಅಂದ್ರೆ ಸಚಿವ ಇಲ್ಲಿ ಬೆಳಗಾವಿ ಇಲ್ಲ, ಬೆಂಗಳೂರಲ್ಲೂ ಇಲ್ಲ, ಎಲ್ಲೋ ಒಂದ್ ಕಡೆ ಕಣ್ಮರೆ ಆಗಿದ್ದಾರೆ. ಸೊ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಕಾನೂನಿನಲ್ಲಿ ಇವತ್ತೆಲ್ಲ ನಾಳೆ ಅರೆಸ್ಟ್ ಆಗ್ಬೋದು ಅನ್ನೋ ಕೂಡ ಸಂಕಷ್ಟ ಕೂಡ ಈಗ ಬೈರತಿ ಬಸವರಾಜ್ಗೆ ಎದುರಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿ.